ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಒಂದು ಸಣ್ಣ ಕಲ್ಲು ನೀರಿನ ಮೇಲೆ ಅಲೆಗಳನ್ನು ಸೃಷ್ಟಿಸಬಹುದು, ಆದರೆ ಅದೇ ಕಲ್ಲು ಆಳವಾದ ಸಮುದ್ರದ ಶಾಂತಿಯನ್ನು ಎಂದಿಗೂ ಕದಡಲಾರದು. ಆತ್ಮೀಯ ಸ್ನೇಹಿತರಿಗೆ ನಿಮ್ಮ ನೆಚ್ಚಿನ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಪ್ರೀತಿ ಸ್ವಾಗತ. ನಮಗೆ ಪ್ರಿಯರಾದವರು, ನಾವು ಅತಿಯಾಗಿ ನಂಬಿದವರು ಅಥವಾ ನಮ್ಮ ಬೆನ್ನಿಗೆ ಎಂದು ನಾವು ಭಾವಿಸಿದವರೇ ನಮಗೆ ಚೂರಿ ಹಾಕಿದಾಗ ಅಥವಾ ಮನಸ್ಸಿಗೆ ತೀವ್ರವಾದ ನೋವು ಕೊಟ್ಟಾಗ ನಮಗೆ ಮೊದಲಿಗೆ ಅನ್ನಿಸುವುದು ಒಂದೇ: ಅವರಿಗೂ ಅಷ್ಟೇ ನೋವು ಕೊಡಬೇಕು ಅಥವಾ ನನ್ನ ಬೆಲೆ ಏನೆಂದು ಅವರಿಗೆ ತೋರಿಸಲೇಬೇಕು ಎಂದು. ಕೋಪ, ಹತಾಶೆ ಮತ್ತು ಸೇಡಿನ ಭಾವನೆಗಳು ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ. ಆದರೆ ಚಕ್ರವರ್ತಿಗಳಿಗೂ ಚಕ್ರವರ್ತಿಯಾದ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನ ಪ್ರಕಾರ ಸೇಡು ತೀರಿಸಿಕೊಳ್ಳುವುದು ಎಂದರೆ ನಾವು ಎದುರಾಳಿಯ ಮಟ್ಟಕ್ಕೆ ಕೆಳಗಿಳಿಸಿಕೊಳ್ಳುವುದು. ಹಾಗಾದರೆ ನಿಮ್ಮ ನೆಡೆಗಣಿಸಿದವರಿಗೆ ನಿಮ್ಮ ಅನುಪಸ್ಥಿತಿಯ ತೂಕ ತಿಳಿಯುವುದು ಹೇಗೆ? ಜಗತ್ತೇ ನಿಮ್ಮನ್ನು ಗೌರವಿಸುವಂತೆ ನೀವು ಬದಲಾಗುವುದು ಹೇಗೆ? ನೋವು ಕೊಟ್ಟರೂ ನಿಮ್ಮ ಸಾಧನೆಯನ್ನು ಕಂಡು ಬೆರಗಾಗಬೇಕು, ನಿಮ್ಮ ವ್ಯಕ್ತಿತ್ವದ ಎತ್ತರವನ್ನು ಕಂಡು ತಲೆ ತಗ್ಗಿಸಬೇಕು. ಅದರಾಗಿ ನೀವು ಯಾವುದೇ ಅಸ್ತ್ರ ಹಿಡಿದು ಯುದ್ಧ ಮಾಡಬೇಕಿಲ್ಲ. ಬದಲಿಗೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ಜೀವನ ಧರ್ಮವನ್ನು ಅಳವಡಿಸಿಕೊಳ್ಳಬೇಕು. ನೋವಿನಿಂದ ನೊಂದು ಹೋಗದೆ ಆ ನೋವನ್ನೇ ಏಣಿಯನ್ನಾಗಿ ಮಾಡಿಕೊಂಡು ನಿಮ್ಮ ಬೆಲೆಯನ್ನು ಜಗತ್ತಿಗೆ ಸಾಬೀತುಪಡಿಸಲು ಇಲ್ಲಿವೆ ಶ್ರೀಕೃಷ್ಣ ತತ್ವಗಳ ಆಧಾರಿತ 14 ಅಮೂಲ್ಯ ಸೂತ್ರಗಳು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಆ ದಿವ್ಯ ಸೂತ್ರಗಳನ್ನು ಒಂದೊಂದಾಗಿ ಅರಿಯೋಣ. 1. ಮೌನದ ಶಕ್ತಿಯನ್ನು ಅರಿಯಿರಿ. ನೋವು ಕೊಟ್ಟವರಿಗೆ ತಕ್ಷಣವೇ ಪ್ರತಿಕ್ರಿಯಿಸುವುದು ಅಥವಾ ಜಗಳವಾಡುವುದು ನಿಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸುತ್ತದೆ. ಶ್ರೀಕೃಷ್ಣನು ಶಿಶುಪಾಲನ 100 ತಪ್ಪುಗಳನ್ನು ಅತ್ಯಂತ ಮೌನವಾಗಿ ಹಾಗೂ ನಗುಮುಖದಿಂದ ಸಹಿಸಿದಂತೆ ನೀವು ಕೂಡ ಕೆಲವು ಸಂದರ್ಭಗಳಲ್ಲಿ ಮೌನವನ್ನು ಆಭರಣವಾಗಿಸಿಕೊಳ್ಳಬೇಕು. ನಿಮ್ಮ ಮೌನವು ಎದುರಾಳಿಗೆ ನಿಮ್ಮ ಮನಸ್ಸಿನ ಆಳವನ್ನು ಅರಿಯಲು ಬಿಡುವುದಿಲ್ಲ. ಸಂಘರ್ಷದ ಸಮಯದಲ್ಲಿ ನಾಲಿಗೆಯನ್ನು ಹತೋಟಿಯಲ್ಲಿ ಇಡುವುದು ಕೃಷ್ಣನು ಬೋಧಿಸಿದ ಬಹುದೊಡ್ಡ ಸಂಯಮವಾಗಿದೆ. ನೀವು ಎದುರಾಳಿಯು ನಿಮ್ಮ ಆಂತರಿಕ ಸ್ಥೈರ್ಯವನ್ನು ಕಂಡುರುತ್ತಾನೆ. ಇದು ಅವರಿಗೆ ನಿಮ್ಮ ಮೇಲಿದ್ದ ನಿಯಂತ್ರಣವನ್ನು ತಪ್ಪಿಸಿ ಅವರ ಅಹಂಕಾರವನ್ನು ಅಲುಗಾಡಿಸುತ್ತದೆ. ಮೌನ ಎಂದರೆ ಅದು ಸೋಲಲ್ಲ, ಬದಲಿಗೆ ಅದು ನಿಮ್ಮ ಆಂತರಿಕ ಶಕ್ತಿಯ ಪ್ರಬಲ ಸಂಕೇತವಾಗಿದೆ. ನೀವು ಮೌನವಾಗಿದ್ದಾಗ ಎದುರಾಳಿಯು ನಿಮ್ಮ ಮುಂದಿನ ನಡೆಯ ಬಗ್ಗೆ ತೀವ್ರವಾದ ಗೊಂದಲಕ್ಕೆ ಈಡಾಗುತ್ತಾನೆ. ಅತಿಯಾದ ಮಾತು ನಿಮ್ಮ ಬೆಲೆಯನ್ನು ಕಡಿಮೆ ಮಾಡಿದರೆ, ಮಿತಭಾಷಿಯಾದಾಗ ಅಥವಾ ಮೌನ ತಾಳಿದಾಗ ನಿಮ್ಮ ಪ್ರತಿಯೊಂದು ಮಾತಿಗೂ ಒಂದು ತೂಕ ಬರುತ್ತದೆ. ಇದು ಎದುರಾಳಿಗೆ ನಿಮ್ಮ ಗಾಂಭೀರ್ಯವನ್ನು ಮತ್ತು ಪ್ರೌಢಿಮೆಯನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಶಬ್ದಗಳಿಂದ ಹೇಳಲಾಗದ ಎಷ್ಟೋ ಸತ್ಯಗಳನ್ನು ಒಂದು ಸಣ್ಣ ಮೌನವು ಅತ್ಯಂತ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ. ನಿಮ್ಮ ಮೌನವೇ ಅವರ ಉದ್ದಟತನಕ್ಕೆ ನೀವು ನೀಡುವ ಅತ್ಯಂತ ಘನತೆಯ ಉತ್ತರವಾಗಿರುತ್ತದೆ. ಅನಗತ್ಯ ವಾದಗಳಿಗಿಂತ ಮೌನವೇ ಶ್ರೇಷ್ಠವೆಂದು ಕೃಷ್ಣನು ಅರ್ಜುನ್ಗೆ ಬೋಧಿಸಿದ ಜೀವನ ಪಾಠವಾಗಿದೆ. ನೋವು ಕೊಟ್ಟವರು ಸಾಮಾನ್ಯವಾಗಿ ನಿಂದೆಯನ್ನು ಅಥವಾ ಕೋಪದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿರುತ್ತಾರೆ. ಆದರೆ ನೀವು ಅನಿರೀಕ್ಷಿತವಾಗಿ ಶಾಂತವಾಗಿದ್ದಾಗ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ತಮಗೆ ಸಾಧ್ಯವಾಗುತ್ತಿಲ್ಲ ಎಂಬ ಅರಿವು ಅವರಿಗಾಗುತ್ತದೆ. ಈ ಬದಲಾದ ವರ್ತನೆಯು ಅವರಿಗೆ ನಿಮ್ಮ ಅನುಪಸ್ಥಿತಿಯ ತೀವ್ರತೆಯನ್ನು ಮೌನವಾಗಿಯೇ ದಾಟಿಸುತ್ತದೆ, ತಮ್ಮ ನಿಜವಾದ ಬೆಲೆಯನ್ನು ಎತ್ತಿ ಹಿಡಿಯುತ್ತದೆ. 2. ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಉತ್ತರ. ಕೃಷ್ಣನು ಗೀತೆಯಲ್ಲಿ ಹೇಳುವಂತೆ ಕರ್ಮವು ತನ್ನ ಫಲವನ್ನು ನೀಡಿಯೇ ತೀರುತ್ತದೆ. ನಿಮ್ಮ ಸಾಧನೆಯೇ ಅಧರ್ಮಕ್ಕೆ ಅಥವಾ ನಿಮ್ಮ ನೋವು ಕೊಟ್ಟವರಿಗೆ ನೀಡುವ ಅತಿದೊಡ್ಡ ಉತ್ತರವಾಗಿದೆ. ನೋವು ಕೊಟ್ಟವರು ನೀವು ಕುಸಿದು ಬೀಳುವುದನ್ನು ಅಥವಾ ಕಣ್ಣೀರು ಹಾಕುವುದನ್ನು ನೋಡಲು ಕಾತುರದಿಂದ ಕಾಯುತ್ತಿರುತ್ತಾರೆ. ಆದರೆ ನೀವು ಅದೇ ನೋವನ್ನು ಇಂಧನವಾಗಿ ಮಾಡಿಕೊಂಡು ಯಶಸ್ಸಿನ ಶಿಖರ ಏರಿದರೆ ಅದ್ಭುತ ಯಶಸ್ಸು ಅವರಿಗಾಗುವ ಅತಿ ದೊಡ್ಡ ಮಾನಸಿಕ ಹೊಡೆತವಾಗಿರುತ್ತದೆ. ನಿಮ್ಮ ಸಾಧನೆಯು ಜಗತ್ತಿಗೆ ನಿಮ್ಮ ಬೆಲೆಯನ್ನು ಸಾರುತ್ತದೆ ಮತ್ತು ನಿಮ್ಮನ್ನು ಕಡೆಗಣಿಸಿದವರಿಗೆ ಅಪಾರ ಪಶ್ಚಾತ್ತಾಪ ಉಂಟುಮಾಡುತ್ತದೆ. ಪ್ರತಿಭಟನೆಗಿಂತ ಪ್ರತಿಭೆಯ ಪ್ರದರ್ಶನವೇ ಶ್ರೇಷ್ಠವೆಂದು ಕೃಷ್ಣನ ಜೀವನವು ನಮಗೆ ಸದಾಕಾಲಕ್ಕೂ ಬೋಧಿಸುತ್ತದೆ. ಸಾಧನೆಯ ಹಾದಿಯಲ್ಲಿ ಸಾಗುವಾಗ ನೀವು ಎಂದಿಗೂ ಹಿಂದಿರುಗಿ ನೋಡಬಾರದು ಮತ್ತು ಹಳೆಯ ನೋವುಗಳನ್ನು ಮೆಲುಹಾಕಬಾರದು. ನಿಮಗೆ ನೋವು ಕೊಟ್ಟವರ ಬಗ್ಗೆ ಯೋಚಿಸುತ್ತಾ ಕುಳಿತರೆ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತದೆ. ಬದಲಿಗೆ ನಿಮ್ಮ ಗುರಿಯತ್ತ ಸಂಪೂರ್ಣ ಗಮನ ಹರಿಸಿ ಕಠಿಣ ಪರಿಶ್ರಮ ಪಡಿರಿ. ನೀವು ಉನ್ನತ ಸ್ಥಾನಕ್ಕೇರಿದಾಗ ಅಂದು ನಿಮ್ಮನ್ನು ಅತ್ಯಂತ ಕೀಳಾಗಿ ಕಂಡವರು ಅಥವಾ ನಿಮ್ಮನ್ನು ಕಡೆಗಣಿಸಿದವರು ಇಂದು ಅನಿವಾರ್ಯವಾಗಿ ಗೌರವಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಶಬ್ದಗಳ ಆರ್ಭಟಗಿಂತ ನಿಮ್ಮ ಸಾಧನೆಯ ಮೌನವೇ ಸಮಾಜದಲ್ಲಿ ಅತ್ಯಂತ ಜೋರಾಗಿ ಮಾತನಾಡುತ್ತದೆ ಮತ್ತು ಶತ್ರುಗಳ ಬಾಯಿ ಮುಚ್ಚಿಸುತ್ತದೆ. ಯಶಸ್ಸು ಎಂದರೆ ಅದು ಕೇವಲ ಆರ್ಥಿಕ ಬೆಳವಣಿಗೆಯಲ್ಲ, ಅದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಸಮಗ್ರ ವಿಕಾಸವಾಗಿರುತ್ತದೆ. ನೀವು ಮಾನಸಿಕವಾಗಿ ಮತ್ತು ಸಾಮರ್ಥ್ಯವಾಗಿ ಬೆಳೆಯುವಂತೆ ನಿಮ್ಮ ಸುತ್ತಲಿನ ಪರಿಸರವು ಸಂಪೂರ್ಣವಾಗಿ ಬದಲಾಗುತ್ತದೆ. ಆಗ ನಿಮಗೆ ನೋವು ಕೊಟ್ಟ ಸಣ್ಣ ಮನಸ್ಸಿನ ವ್ಯಕ್ತಿಗಳು ತೀರಾ ಸಣ್ಣವರಾಗಿ ಮತ್ತು ಅಪ್ರಸಕ್ತವಾಗಿ ಕಾಣತೊಡಗುತ್ತಾರೆ. ನಿಮ್ಮ ಈ ಅದ್ಭುತವಾದ ಏಳಿಗೆಯನ್ನು ಕಂಡಾಗ ಅವರಿಗೆ ತಾವು ಕಳೆದುಕೊಂಡ ಅಮೂಲ್ಯ ರತ್ನದ ಅರಿವಾಗಿ ಒಳಗೊಳಗೆ ಮರುಗುತ್ತಾರೆ. ಇದೇ ಕೃಷ್ಣನು ಬೋಧಿಸಿದ ಧರ್ಮೋತ್ಥಾನದ ಹಾದಿಯಾಗಿದೆ. 3. ಭಾವನಾತ್ಮಕ ಅವಲಂಬನೆಯನ್ನು ತ್ಯಜಿಸಿ. ನಮಗೆ ನೋವಾಗಲು
ಮುಖ್ಯ ಕಾರಣ ನಾವು ಇತರರ ಮೇಲೆ ಇಟ್ಟಿರುವ ಅತಿಯಾದ ನಿರೀಕ್ಷೆ ಮತ್ತು ಅತಿಯಾದ ಭಾವನಾತ್ಮಕ ಅವಲಂಬನೆ. ಶ್ರೀಕೃಷ್ಣನು ಅರ್ಜುನನಿಗೆ ಅನಾಸಕ್ತ ಯೋಗವನ್ನು ಬೋಧಿಸಿ, ನೀವು ಜೀವನದಲ್ಲಿ ಯಾರೂ ಅತಿಯಾಗಿ ಹಚ್ಚಿಕೊಳ್ಳಬಾರದು. ನಿಮ್ಮ ಸುಖಕ್ಕೆ ನೀವು ಏಕ ಕಾರಣರಾಗಿರಬೇಕು ಹೊರತು ಇನ್ನೊಬ್ಬರ ವರ್ತನೆ ಅಲ್ಲ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಯಾವಾಗ ನೀವು ನಿಮ್ಮ ಸುಖವನ್ನು ಇತರರ ಕೈಗೆ ಒಪ್ಪಿಸುತ್ತೀರೋ ಆಗ ಅವರು ನಿಮ್ಮನ್ನು ನೋಯಿಸಲು ಸುಲಭವಾಗುತ್ತದೆ. ಆದ್ದರಿಂದ ಭಾವನೆಗಳ ಮೇಲೆ ನಿಮಗೆ ಪೂರ್ಣ ನಿಯಂತ್ರಣವಿರಲಿ ಎಂದು ಕೃಷ್ಣನು ಸದಾಕಾಲ ನಮಗೆ ಒತ್ತಿ ಹೇಳುತ್ತಾನೆ. ಯಾರೋ ಒಬ್ಬರು ನಿಮ್ಮನ್ನು ಕಡೆಗಣಿಸಿದರೆ ಅಥವಾ ನೋಯಿಸಿದರೆ ನಿಮ್ಮ ಜೀವನವೂ ಅಲ್ಲಿಗೆ ಮುಗಿಯುವುದಿಲ್ಲ ಎಂಬುದನ್ನು ಅರಿಯಿರಿ. ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಸಂಪೂರ್ಣ ಹತೋಟಿ ಇದ್ದಾಗ ಬೇರೆಯವರು ಪ್ರಯತ್ನರು ನಿಮ್ಮನ್ನು ನೋಯಿಸಲು ಸಾಧ್ಯವಾಗುವುದಿಲ್ಲ. ನೀವು ಅವರ ಮೇಲಿನ ಮಾನಸಿಕ ಅವಲಂಬನೆಯನ್ನು ಸಂಪೂರ್ಣವಾಗಿ ಬಿಟ್ಟ ಕ್ಷಣವೇ ಅವರಿಗೆ ನಿಮ್ಮ ಮೇಲಿದ್ದ ಅಧಿಕಾರವು ಕೊನೆಗೊಳ್ಳುತ್ತದೆ. ಈ ರೀತಿಯ ಸ್ವತಂತ್ರ ಮತ್ತು ಧೀರ ಮನೋಭಾವವೇ ಸಮಾಜದಲ್ಲಿ ನಿಮ್ಮ ಬೆಲೆಯನ್ನು ದುಪ್ಪಟ್ಟು ಮಾಡುತ್ತದೆ. ನಿಮ್ಮ ನೆಮ್ಮದಿಯು ಯಾರ ಹಂಗಿನಲ್ಲೂ ಇಲ್ಲ ಎಂದು ತೋರಿಸಿಕೊಡುವುದು ನಿಮ್ಮ ಘನತೆಗೆ ಸಾಕ್ಷಿಯಾಗುತ್ತದೆ. ನಿಮ್ಮನ್ನು ನೀವು ಅತಿಯಾಗಿ ಪ್ರೀತಿಸಲು ಶುರು ಮಾಡಿದಾಗ ಇಡೀ ಜಗತ್ತು ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತದೆ. ನೋವು ಕೊಟ್ಟವರ ನೆನಪಿನಲ್ಲಿ ಕಣ್ಣೀರು ಹಾಕುವುದನ್ನು ತಕ್ಷಣವೇ ನಿಲ್ಲಿಸಿ ನಿಮ್ಮ ಸ್ವಂತ ಖುಷಿಯ ಬಗ್ಗೆ ಯೋಚಿಸಿ. ನಿಮ್ಮ ಆನಂದವು ಅವರ ಮೇಲೆ ಲವಲೇಶವು ಅವಲಂಬಿತವಾಗಿಲ್ಲ ಎಂದು ಅವರಿಗೆ ಅವರು ಗೊಂದಲಕ್ಕೆ ಬೀಳುತ್ತಾರೆ. ಇದು ಅವರ ಅಹಂಕಾರಕ್ಕೆ ಕೊಡಲಿ ಪೆಟ್ಟು ನೀಡುತ್ತದೆ ಮತ್ತು ಅವರಿಗೆ ನಿಮ್ಮ ಸ್ಥಿತಿಯ ತೂಕ ತಿಳಿಯುತ್ತದೆ. ಭಾವನಾತ್ಮಕವಾಗಿ ಸದೃಢರಾದ ವ್ಯಕ್ತಿಯನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ. 4. ಕ್ಷಮಿಸಿ, ಆದರೆ ಮರೆಯಬೇಡಿ. ಕ್ಷಮೆ ಎಂಬುದು ಕೃಷ್ಣನ ದಿವ್ಯ ಗುಣಗಳಲ್ಲಿ ಒಂದು ಮತ್ತು ಅದು ನಿಮ್ಮ ಆತ್ಮದ ಔನ್ನತ್ಯವನ್ನು ಎತ್ತಿ ಹಿಡಿಯುತ್ತದೆ. ನಿಮಗೆ ನೋವು ಕೊಟ್ಟವರನ್ನು ಮನಸಾರೆ ಕ್ಷಮಿಸಿಬಿಡಿ. ಯಾಕೆಂದರೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಅದು ನಿಮಗೆ ವಿಷವಾಗಿ ಪರಿಣಮಿಸುತ್ತದೆ. ಆದರೆ ಅವರು ಮಾಡಿದ ತಪ್ಪು ಮತ್ತು ಆ ಘಟನೆಯಿಂದ ನೀವು ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡಿ. ಕ್ಷಮೆ ನಿಮ್ಮ ಮನಸ್ಸಿಗೆ ಅತೀವ ಶಾಂತಿ ನೀಡುತ್ತದೆ ಮತ್ತು ಆ ನೆನಪು ನಿಮ್ಮನ್ನು ಮುಂದಿನ ಅಪಾಯಗಳಿಂದ ಸದಾಕಾಲ ರಕ್ಷಿಸುತ್ತದೆ. ಕ್ಷಮೆಯು ನಿಮ್ಮನ್ನು ದ್ವೇಷ ಸುಳಿದಂತಗೊಳಿಸಿ ನಿಮ್ಮ ವ್ಯಕ್ತಿತ್ವವನ್ನು ವಿಶಾಲಗೊಳಿಸುತ್ತದೆ. ಕ್ಷಮಿಸುವುದು ಎಂದರೆ ಅವರ ತಪ್ಪುಗಳನ್ನು ಸರಿ ಎಂದು ಒಪ್ಪಿಕೊಳ್ಳುವುದಲ್ಲ ಅಥವಾ ಅವರಿಗೆ ಶರಣಾಗುವುದಲ್ಲ. ಬದಲಿಗೆ ಆ ಕಹಿ ಘಟನೆ ನೀವು ಸಂಪೂರ್ಣವಾಗಿ ಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗುವುದು ಎಂದರ್ಥ. ನೀವು ಅವರನ್ನು ಕ್ಷಮಿಸಿದಾಗ ನೀವು ಅವರಿಗಿಂತ ಎತ್ತರದ ಮತ್ತು ಸಂಸ್ಕಾರವಂತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಉದಾತ್ತ ಗುಣವುಳ್ಳವರ ಬೆಲೆ ಸಮಾಜದಲ್ಲಿ ಯಾವಾಗಲೂ ಹೆಚ್ಚಿರುತ್ತೆ. ನಿಮ್ಮ ಈ ಉದಾರ ಗುಣವು ಎದುರಾಳಿಯಲ್ಲಿ ತೀವ್ರವಾದ ಅಪರಾಧಿ ಪ್ರಜ್ಞೆ ಮೂಡಿಸಿ ಅವರ ಅಹಂಕಾರವನ್ನು ಕರಗಿಸುತ್ತದೆ. ಒಮ್ಮೆ ಕ್ಷಮಿಸಿದ ನಂತರ ಅವರೊಂದಿಗೆ ಮೊದಲಿನಂತೆಯೇ ಸಲುಗೆಯಿಂದ ಇರಬೇಕೆಂಬ ಯಾವುದೇ ನಿಯಮವಿರುವುದಿಲ್ಲ. ಸೂಕ್ತವಾದ ಅಂತರವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಆತ್ಮಗೌರವ ಮತ್ತು ಘನತೆಯನ್ನು ಕಾಪಾಡುತ್ತದೆ. ನಿಮ್ಮನ್ನು ನೋಯಿಸಿದವರಿಗೆ ನೀವು ಮತ್ತೆ ಸಿಗದಷ್ಟು ದೂರ ಹೋದಾಗ ಅಥವಾ ಅವರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದಾಗ ಅವರಿಗೆ ನಿಮ್ಮ ಉಪಸ್ಥಿತಿಯ ಮಹತ್ವ ತಿಳಿಯುತ್ತದೆ. ದ್ವೇಷದಿಂದ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲ, ಆದರೆ ಕ್ಷಮೆಯಿಂದ ನಾವು ನಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. 5. ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಕೃಷ್ಣನು ನಿರಂತರ ಕಲಿಕೆಯನ್ನು ಮತ್ತು ಆತ್ಮಾವಲೋಕನವನ್ನು ಸದಾಕಾಲ ತಲೀಲೆಗಳ ಮೂಲಕ ಪ್ರೋತ್ಸಾಹಿಸುತ್ತಾನೆ. ನಿಮಗೆ ಯಾರಾದರೂ ನೋವು ಸಮಯದಲ್ಲಿ ನಿಮ್ಮ ದೌರ್ಬಲ್ಯಗಳತ್ತ ಗಮನಹರಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳಿ. ನಿಮ್ಮನ್ನು ನೀವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಜ್ಞಾನದ ದೃಷ್ಟಿಯಿಂದ ಅತ್ಯುತ್ತಮಪಡಿಸಿಕೊಳ್ಳಲು ಈ ಸಮಯವನ್ನು ಬಳಸಿ. ನಿಮ್ಮ ಹೊಸ ರೂಪವು ಹಳೆಯ ನೋವನ್ನು ಸಂಪೂರ್ಣವಾಗಿ ಮರೆಸುವುದಲ್ಲದೆ ಎದುರಾಳಿಗೆ ಅತೀವ ಆಶ್ಚರ್ಯಿಸುವಂತೆ ಇರಬೇಕು. ಬದಲಾವಣೆಯು ಜೀವನದ ನಿಯಮವಾಗಿದ್ದು ಸದಾ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಹೊಸ ಕೌಶಲಗಳನ್ನು ಕಲಿಯಿರಿ, ಆರೋಗ್ಯದತ್ತ ಹೆಚ್ಚು ಗಮನ ನೀಡಿ ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ನೀವು ಜ್ಞಾನವಂತರಾಗಿ ಬದಲಾದಂತೆ ನಿಮ್ಮ ಯೋಚನಾ ಲಹರಿಯು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ಹಳೆಯ ನೋವುಗಳು ಸಣ್ಣದಾಗಿ ಕಾಣುತ್ತವೆ. ನಿಮಗೆ ನೋವು ಕೊಟ್ಟವರು ಹಳೆಯ ನಿಮ್ಮನ್ನು ನೆನಪಿಸಿಕೊಂಡು ಕುಳಿತಿದ್ದರೆ ನಿಮ್ಮ ಹೊಸ ಆವೃತ್ತಿಯು ಅವರಿಗೆ ಎಟುಕದ ಎತ್ತರದಲ್ಲಿರುತ್ತದೆ. ಬೆಲೆ ಎನ್ನುವುದು ನಾವು ನಮಗೆ ಕೊಟ್ಟುಕೊಳ್ಳುವ ಗೌರವ ಮತ್ತು ನಾವು ಸಾಧಿಸುವ ಉನ್ನತಿಯಿಂದ ಬರುತ್ತದೆ. ಆತ್ಮ ಸುಧಾರಣೆಯು ನಿಮ್ಮನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುತ್ತದೆ. ಯಾವಾಗ ನೀವು ನಿಮ್ಮ ಜೀವನದ ಅತ್ಯುತ್ತಮ ಆವೃತ್ತಿಯಾಗುತ್ತೀರೋ ಆಗ ನಿಮ್ಮನ್ನು ಕಳೆದುಕೊಂಡವರು ಖಂಡಿತವಾಗಿಯೂ ಮರುಗುತ್ತಾರೆ. ಅಯ್ಯೋ, ಇಂತಹ ಅದ್ಭುತ ವ್ಯಕ್ತಿಯನ್ನು ನಾವು ನೋಯಿಸಿದವಲ್ಲ ಎನ್ನುವ ತೀವ್ರ ಪಶ್ಚಾತ್ತಾಪ ಅವರಲ್ಲಿ ಮೂಡಬೇಕು. ಆ ಪಶ್ಚಾತ್ತಾಪವೇ ಅವರಿಗೆ ನೀವು ನೀಡುವ ಅತಿದೊಡ್ಡ ಶಿಕ್ಷೆಯಾಗಿದೆ. ನೀವು ಬೆಳೆದಂತೆ ಜಗತ್ತು ನಿಮ್ಮ ಮೌಲ್ಯವನ್ನು ಗುರುತಿಸುತ್ತದೆ. 6. ಸಮಯಕ್ಕೆ ಬೆಲೆ ನೀಡಿ. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಕಾಲವೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತದೆ. ಕೃಷ್ಣನು ಮಹಾಭಾರತದ ಸಮಯದಲ್ಲಿ ಸಮಯದ ಮಹತ್ವವನ್ನು ಮತ್ತು ಅದರ ಚಲನೆಯನ್ನು ಜಗತ್ತಿಗೆ ಸಾರಿದ್ದಾನೆ. ನಿಮಗೆ ನೋವು ಕೊಟ್ಟ ಬಗ್ಗೆ ಚಿಂತಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡಿ. ಕಾಲವು ಉರುಳಿದಂತೆ ಪ್ರತಿಯೊಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುವ ಸಂದರ್ಭ ಬಂದೇ ಬರುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ. ಇಂದು ನಿಮಗೆ ಕತ್ತಲೆಯಾಗಿ ಕಂಡರೂ ಬೆಳಕು ಬಂದೇ ಬರುತ್ತದೆ ಎಂಬ ನಂಬಿಕೆ ನಿಮ್ಮಲ್ಲಿ ಸದಾ ಜೀವಂತವಾಗಿರಲಿ.
ಸಮಯವು ಅತಿ ದೊಡ್ಡ ವೈದ್ಯ ಮಾತ್ರವಲ್ಲದೆ ಅದು ಅತಿ ದೊಡ್ಡ ನ್ಯಾಯಾಧೀಶನೂ ಹೌದು ಎಂಬುದನ್ನು ಮರೆಯಬೇಡಿ. ಇಂದು ನಿಮಗೆ ನೋವು ಕೊಟ್ಟವರು ಅತ್ಯಂತ ಸುಖವಾಗಿದ್ದಾರೆ ಎಂದು ನಿಮಗೆ ಅನಿಸಬಹುದು, ಆದರೆ ಕಾಲಚಕ್ರ ತಿರುಗಿದಾಗ ಪರಿಸ್ಥಿತಿ ತಲೆ ಕೆಳಗಾಗುತ್ತದೆ. ನೀವು ತಾಳ್ಮೆಯಿಂದ ಕಾಯಬೇಕು ಮತ್ತು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ನಿಮ್ಮ ಸಮಯವನ್ನು ನಿಮ್ಮ ಏಳಿಗೆಗಾಗಿ ಬಳಸಿದರೆ ಕಾಲವೇ ನಿಮ್ಮ ಬೆಲೆಯನ್ನು ತಕ್ಕ ಸಮಯದಲ್ಲಿ ಮನವರಿಕೆ ಮಾಡಿಕೊಡುತ್ತದೆ. ನ್ಯಾಯದ ಚಕ್ರವು ನಿಧಾನವಾಗಿ ತಿರುಗಿದರೂ ಅದು ಅತ್ಯಂತ ನಿಖರವಾಗಿ ಫಲಿತಾಂಶವನ್ನು ನೀಡುತ್ತದೆ. ಅನಗತ್ಯ ವ್ಯಕ್ತಿಗಳಿಗಾಗಿ ಮತ್ತು ನಿಮ್ಮನ್ನು ಗೌರವಿಸದವರಿಗಾಗಿ ನಿಮ್ಮ ಸಮಯವನ್ನು ವ್ಯಯ ಮಾಡುವುದು ನಿಮ್ಮ ಬೆಲೆಯನ್ನು ನೀವೇ ಕಡಿಮೆ ಮಾಡಿಕೊಂಡಂತೆ. ನೀವು ನಿಮ್ಮ ಕೆಲಸಗಳಲ್ಲಿ ಮತ್ತು ಉನ್ನತ ಗುರಿಗಳಲ್ಲಿ ಸದಾ ಬಿಸಿಯಾಗಿರಿ. ಯಾವಾಗ ನೀವು ಅವರಿಗೆ ಸಮಯ ನೀಡಲು ನಿರಾಕರಿಸುತ್ತೀರೋ ಆಗ ಅವರಿಗೆ ನಿಮ್ಮ ಸಮಯದ ಬೆಲೆ ಮತ್ತು ನಿಮ್ಮ ವ್ಯಕ್ತಿತ್ವದ ತೂಕ ತಿಳಿಯುತ್ತದೆ. 7. ದ್ವೇಷದ ಬದಲು ದಯೆ ತೋರಿ. ಕೃಷ್ಣಗಳಿಗೂ ಗೌರವ ನೀಡಿದವನು ಮತ್ತು ದಯೆಯನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಂಡ ಮಹಾನ್ ಪುರುಷ. ನಿಮಗೆ ಕೆಟ್ಟದ್ದು ಮಾಡಿದವರಿಗೆ ನೀವು ಪ್ರತಿಯಾಗಿ ಕೆಟ್ಟದ್ದನ್ನೇ ಮಾಡಿದರೆ ಅವರಿಗೂ ನಿಮಗೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಅವರ ಕೆಟ್ಟತನಕ್ಕೆ ನಿಮ್ಮ ಅಮೂಲ್ಯವಾದ ಒಳ್ಳೆಯತನವೇ ಮದ್ದಾಗಲಿ ಮತ್ತು ಅದು ನಿಮ್ಮ ಸಂಸ್ಕಾರದ ಸಂಕೇತವಾಗಲಿ. ನೀವು ತೋರುವ ಅನಿರೀಕ್ಷಿತ ದಯೆ ಅಥವಾ ಸಭ್ಯತೆಯು ಅವರನ್ನು ಮಾನಸಿಕವಾಗಿ ತಲೆ ತಗ್ಗಿಸುವಂತೆ ಮಾಡುತ್ತದೆ. ಪ್ರತಿಕಾರಕ್ಕಿಂತ ಉಪಕಾರವೇ ಶ್ರೇಷ್ಠವೆಂಬುದು ಕೃಷ್ಣನ ಸಾರ್ವಕಾಲಿಕ ದಿವ್ಯ ಸಂದೇಶವಾಗಿದೆ. ನಿಮ್ಮನ್ನು ನೋಯಿಸಿದವರು ಯಾವುದಾದರೂ ಸಂಕಷ್ಟದಲ್ಲಿದ್ದಾಗ ನೀವು ಸಹಾಯ ಹಸ್ತ ಚಾಚಿದರೆ ಅದು ಅವರ ಆತ್ಮಸಾಕ್ಷಿಯನ್ನು ಬಲವಾಗಿ ಚುಚ್ಚುತ್ತದೆ. ನಾನು ಇವರಿಗೆ ಇಷ್ಟೊಂದು ನೋವು ಕೊಟ್ಟರೂ ಇವರು ನನಗೆ ಸಹಾಯ ಮಾಡುತ್ತಿದ್ದಾರಲ್ಲ ಎನ್ನುವ ಭಾವನೆ ಅವರಲ್ಲಿ ಮೂಡುತ್ತದೆ. ಈ ಭಾವನೆಯು ನಿಮ್ಮ ಬಗ್ಗೆ ಅವರಲ್ಲಿ ಅತೀವ ಗೌರವ ಮತ್ತು ಭಕ್ತಿಯನ್ನು ಮೂಡಿಸುತ್ತದೆ. ಇದು ಅಹಿಂಸಾವಾಗಿ ಎದುರಾಳಿಯನ್ನು ಗೆಲ್ಲುವ ಅತ್ಯಂತ ಪರಿಣಾಮಕಾರಿ ದಾರಿಯಾಗಿದೆ. ನಿಮ್ಮ ಒಂದು ಕಾಂಕ್ಷೆ ಇದ್ದಂತೆ ಮತ್ತು ಅದು ಸಜ್ಜನರನ್ನು ನಿಮ್ಮತ್ತ ಸದಾ ಆಕರ್ಷಿಸುತ್ತದೆ. ನೀವು ದಯಾಮಯಿಯಾದಾಗ ಜಗತ್ತು ನಿಮ್ಮ ಪರವಾಗಿರುತ್ತೆ ಮತ್ತು ದೈವಿಕ ಶಕ್ತಿಯು ನಿಮ್ಮನ್ನು ಸದಾಕಾಲ ರಕ್ಷಿಸುತ್ತದೆ. ನೋವು ಕೊಟ್ಟವರು ನಿಮ್ಮನ್ನು ಕೆಟ್ಟವರೆಂದು ಬಿಂಬಿಸಲು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಸದ್ಗುಣಗಳು ಆ ಸುಳ್ಳನ್ನು ಸುಳ್ಳಾಗಿಸುತ್ತವೆ. 8. ಸ್ಥಿತಪ್ರಜ್ಞರಾಗಿರಿ. ಭಗವದ್ಗೀತೆಯಲ್ಲಿ ಕೃಷ್ಣನು ಸ್ಥಿತಪ್ರಜ್ಞ ಅಂದರೆ ಸುಖ ದುಃಖಗಳಲ್ಲಿ ಸಮಾನವಾಗಿರುವ ಗುಣವನ್ನು ಬೆಳೆಸಿಕೊಳ್ಳಲು ಹೇಳುತ್ತಾನೆ. ಯಾರೋ ನಿಮ್ಮನ್ನು ಅತಿಯಾಗಿ ಹೊಗಳಿದಾಗ ಉಬ್ಬಬೇಡಿ ಮತ್ತು ನೋಯಿಸಿದಾಗ ಕುಗ್ಗಿ ಹೋಗಬೇಡಿ. ನಿಮ್ಮ ನೆಮ್ಮದಿಯ ಕೀಲಿಕೈಯನ್ನು ಎಂದಿಗೂ ಬೇರೆಯವರ ಕೈಗೆ ಕೊಡಬೇಡಿ ಮತ್ತು ನಿಮ್ಮ ಸ್ಥಿರತೆಯನ್ನು ಕಾಯ್ದುಕೊಳ್ಳಿ. ನೀವು ಮಾನಸಿಕವಾಗಿ ಸ್ಥಿರವಾಗಿದ್ದಾಗ ಎದುರಾಳಿಗೆ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂಬುದು ಅರಿವಾಗಿ ಅವರು ಸೋಲೊಪ್ಪಿಕೊಳ್ಳುತ್ತಾರೆ. ಸಮಚಿತ್ತವು ನಿಮ್ಮನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿಮ್ಮನ್ನು ನೋಯಿಸಿದವರು ನಿಮ್ಮ ಕಣ್ಣೀರು, ಹತಾಶೆ ಮತ್ತು ನಿಮ್ಮ ಸೋಲನ್ನು ಸದಾಕಾಲ ನಿರೀಕ್ಷಿಸುತ್ತಿರುತ್ತಾರೆ. ಆದರೆ ನೀವು ಪ್ರಸನ್ನ ಮುಖದಿಂದ ಶಾಂತವಾಗಿ ನಿಮ್ಮ ನಿತ್ಯದ ಕೆಲಸಗಳನ್ನು ಮಾಡುತ್ತಿದ್ದರೆ ಅದು ಅವರಿಗೆ ಆಳವಾದ ಸೋಲಿನ ಅನುಭವ ನೀಡುತ್ತದೆ. ನಿಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲೂ ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಾಗ ಅವರಿಗೆ ನಿಮ್ಮ ಆಂತರಿಕ ಶಕ್ತಿಯ ಬೆಲೆ ತಿಳಿಯುತ್ತದೆ. ಯಾರ ಮಾತುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡದಂತೆ ನಿಮ್ಮ ಮನಸ್ಸನ್ನು ವಜ್ರದಂತೆ ಕಠಿಣವಾಗಿಸಿಕೊಳ್ಳಿ. ಆಂತರಿಕ ಶಾಂತಿ ಎಂಬುದು ನಿಮ್ಮ ಅತಿದೊಡ್ಡ ಮತ್ತು ಅತ್ಯಂತ ಪ್ರಬಲವಾದ ಶಸ್ತ್ರವಾಗಿದ್ದು ಅದನ್ನು ಕೃಷ್ಣನು ಪ್ರೋತ್ಸಾಹಿಸುತ್ತಾನೆ. ನಿಮ್ಮ ಮುಗುಳ್ನಗೆಯು ನೀವು ಅವರ ಯಾವುದೇ ನಡೆಗಳಿಂದ ಬಾಧಿತರಾಗಿಲ್ಲ ಎಂಬ ಬಲವಾದ ಸಂದೇಶವನ್ನು ರವಾನಿಸುತ್ತದೆ. 9. ಗುಣಮಟ್ಟದ ಜನರೊಂದಿಗೆ ಸ್ನೇಹ ಬೆಳೆಸಿ. ಕೃಷ್ಣ ಮತ್ತು ಸುಧಾಮನ ಸ್ನೇಹವು ನಿಷ್ಕಲ್ಮಶವಾದದ್ದು ಮತ್ತು ಅದು ಸ್ನೇಹದ ನಿಜವಾದ ಮೌಲ್ಯವನ್ನು ಜಗತ್ತಿಗೆ ಸಾರುತ್ತದೆ. ನಿಮಗೆ ನೋವು ಕೊಟ್ಟವರನ್ನು ಬಿಟ್ಟು ನಿಮ್ಮನ್ನು ಪ್ರೀತಿಸುವ ಮತ್ತು ಸದಾ ಗೌರವಿಸುವ ಜನರೊಂದಿಗೆ ಕಾಲ ಕಳೆಯಿರಿ. ನಿಮ್ಮ ಸುತ್ತಮುತ್ತ ಒಳ್ಳೆಯವರಿದ್ದಾಗ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮತ್ತು ನಿಮ್ಮ ಯೋಚನೆಗಳು ಧನಾತ್ಮಕವಾಗುತ್ತವೆ. ಒಳ್ಳೆಯ ಜನರ ಒಡನಾಟವು ನಿಮ್ಮ ಮೌಲ್ಯವನ್ನು ಹೆಚ್ಚಿಸುವುದಲ್ಲದೆ ನೋವು ಕೊಟ್ಟವರಿಗೆ ನಿಮ್ಮ ಅನುಪಸ್ಥಿತಿ ಕಾಡುವಂತೆ ಮಾಡುತ್ತದೆ. ಉತ್ತಮ ಒಡನಾಟವು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುತ್ತದೆ. ನೀವು ಉತ್ತಮ ಜನರೊಂದಿಗೆ ಇರುವಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಧನಾತ್ಮಕ ಬದಲಾವಣೆಗಳು ಸಹಜವಾಗಿ ಆಗುತ್ತವೆ. ಇದನ್ನು ಕಂಡ ನಿಮಗೆ ನೋವು ಕೊಟ್ಟವರು ತಾವು ಇಂತಹ ಉತ್ತಮ ವ್ಯಕ್ತಿಯ ಜೀವನದ ಭಾಗವಾಗಿಲ್ಲ ಎಂಬ ಕೊರಗನ್ನು ಅನುಭವಿಸುತ್ತಾರೆ. ನಿಮ್ಮ ಹೊಸ ಸ್ನೇಹವಲಯ ಮತ್ತು ಅಲ್ಲಿ ನಿಮಗೆ ಸಿಗುವ ಅಪಾರ ಗೌರವವು ನಿಮ್ಮ ಬೆಲೆಯನ್ನು ಜಗತ್ತಿಗೆ ಸಾರುತ್ತದೆ. ಒಳ್ಳೆಯವರು ಯಾವಾಗಲೂ ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ನಿಮ್ಮ ಮೌಲ್ಯವನ್ನು ಗುರುತಿಸುವವರ ಜೊತೆಗಿರಿ ಮತ್ತು ಮೌಲ್ಯವನ್ನು ಗುರುತಿಸದವರಿಂದ ಯಾವಾಗಲೂ ದೂರವಿರಿ. 10. ನಿಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡಬೇಡಿ. ಯಾರೋ ನಿಮಗೆ ನೋವು ಕೊಟ್ಟರೆಂದು ನೀವು ನಿಮ್ಮ ಸಂಸ್ಕಾರ, ತತ್ವ ಅಥವಾ ನಿಮ್ಮ ಮೂಲ ವ್ಯಕ್ತಿತ್ವವನ್ನು ಎಂದಿಗೂ ಬದಲಿಸಿಕೊಳ್ಳಬೇಡಿ. ಕೃಷ್ಣನು ಎಂತಹ ಕಷ್ಟದ ಸಂದರ್ಭದಲ್ಲೂ ಅಧರ್ಮದ ಹಾದಿಯಲ್ಲಿ ನಡೆಯಲಿಲ್ಲ ಮತ್ತು ಸದಾ ಧರ್ಮದ ರಕ್ಷಣೆ ಮಾಡಿದನು. ನಿಮ್ಮ ಮೌಲ್ಯಗಳೇ ನಿಮ್ಮ ನಿಜವಾದ ಗುರುತು ಮತ್ತು ನಿಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿವೆ. ಆ ಗುರುತನ್ನು ಯಾರೊಬ್ಬರಿಗಾಗಿಯೂ ಅಥವಾ ಯಾವುದೇ ಸಣ್ಣ ಲಾಭಕ್ಕಾಗಿಯೂ ಮರೆಮಾಚಬೇಡಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯೇ ನಿಮ್ಮ ಬೆಲೆಯನ್ನು ಸಮಾಜದಲ್ಲಿ ಶಾಶ್ವತವಾಗಿರಿಸುತ್ತದೆ.
ಕೆಲವೊಮ್ಮೆ ನೋವು ಕೊಟ್ಟವರಿಗೆ ಪಾಠ ಕಲಿಸಲು ನಾವು ಕೂಡ ಅವರಂತೆಯೇ ಕೆಟ್ಟವರಾಗಲು ಅಥವಾ ಕುತಂತ್ರ ಮಾಡಲು ಯೋಚಿಸುತ್ತೇವೆ. ಆದರೆ ಅದು ನಿಮ್ಮ ಶ್ರೇಷ್ಠತೆಯನ್ನು ಕುಗ್ಗಿಸುತ್ತದೆ ಮತ್ತು ಅವರ ಮಟ್ಟಕ್ಕೆ ನಿಮ್ಮನ್ನು ಇಳಿಸುತ್ತದೆ. ನಿಮ್ಮ ದೈವಿಕ ಗುಣವನ್ನು ಉಳಿಸಿಕೊಂಡರೆ ಮಾತ್ರ ನೀವು ಸಮಾಜದಲ್ಲಿ ಶ್ರೇಷ್ಠರಾಗಿ ಗುರುತಿಸಿಕೊಳ್ಳುತ್ತೀರಿ. ಎಂತಹ ಕಷ್ಟದಲ್ಲೂ ನಿಮ್ಮ ಸತ್ಯದ ಹಾದಿಯನ್ನು ಬಿಡದಿದ್ದರೆ ಮುಂದೆ ಒಂದು ದಿನ ಅವರು ನಿಮ್ಮ ಪ್ರಾಮಾಣಿಕತೆಯನ್ನು ನೆನೆದು ಖಂಡಿತವಾಗಿಯೂ ಮರುಗುತ್ತಾರೆ. ಜನರು ಜೀವನದಲ್ಲಿ ಬಂದು ಹೋಗುತ್ತಾರೆ, ಆದರೆ ನಿಮ್ಮ ಗುಣಗಳು ಮತ್ತು ಸಂಸ್ಕಾರಗಳು ಶಾಶ್ವತವಾಗಿ ಉಳಿಯುತ್ತವೆ. ನಿಮ್ಮ ತತ್ವಗಳಿಗೆ ನೀವು ಸದಾ ಬದ್ಧರಾಗಿದ್ದಾಗ ಎದುರಾಳಿಯು ನಿಮ್ಮನ್ನು ಗೌರವಿಸದಿದ್ದರೂ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. 11. ಅತಿಯಾದ ಲಭ್ಯತೆಯನ್ನು ಕಡಿಮೆ ಮಾಡಿ. ಕೃಷ್ಣನು ಯಾವಾಗಲೂ ಎಲ್ಲರಿಗೂ ಸುಲಭವಾಗಿ ಸಿಗುತ್ತಿರಲಿಲ್ಲ, ಆದರೆ ಅರ್ಜುನ ಅಥವಾ ದ್ರೌಪದಿಯಂತಹ ಅನನ್ಯ ಭಕ್ತರಿಗೆ ಸದಾ ಜೊತೆಗಿದ್ದನು. ಯಾರು ನಿಮ್ಮನ್ನು ಪದೇ ಪದೇ ಕಡೆಗಣಿಸುತ್ತಾರೋ ಅವರಿಗೆ ನೀವು ಅತಿಯಾಗಿ ಲಭ್ಯವಿರಬೇಡಿ ಮತ್ತು ಅವರ ಕರೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ನೀವು ಸುಲಭವಾಗಿ ಸಿಕ್ಕರೆ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ ಎಂಬುದು ಮಾನವ ಸಹಜ ಸ್ವಭಾವವಾಗಿದೆ. ನಿಮ್ಮ ಅನುಪಸ್ಥಿತಿಯು ಅವರಿಗೆ ನಿಮ್ಮ ಮಹತ್ವವನ್ನು ಮತ್ತು ನಿಮ್ಮ ಅಗತ್ಯವನ್ನು ತೀವ್ರವಾಗಿ ತಿಳಿಸಿಕೊಡಬೇಕು. ದೂರವಿದ್ದಷ್ಟು ಗೌರವ ಹೆಚ್ಚುತ್ತದೆ. ನೀವು ಯಾವಾಗಲೂ ಅವರ ಕರೆಗೆ ಅಥವಾ ಸಂದೇಶಕ್ಕೆ ಕಾತರದಿಂದ ಕಾಯುತ್ತಿದ್ದರೆ ಅವರು ನಿಮ್ಮನ್ನು ಹಗುರವಾಗಿ ಪರಿಗಣಿಸುತ್ತಾರೆ. ನಿಮ್ಮನ್ನು ಗೌರವಿಸದವರಿಂದ ಮತ್ತು ನಿಮ್ಮ ಮೌಲ್ಯ ಅರಿಯದವರಿಂದ ಮರ್ಯಾದೆಯಿಂದ ದೂರ ಸರಿಯಿರಿ. ನೀವು ಅವರ ಜೀವನದಲ್ಲಿ ಇಲ್ಲದಿದ್ದಾಗ ಅಲ್ಲಿ ಉಂಟಾಗುವ ಶೂನ್ಯವು ನಿಮ್ಮ ಬೆಲೆಯನ್ನು ಅವರಿಗೆ ಪ್ರತಿಕ್ಷಣವೂ ನೆನಪಿಸುತ್ತದೆ. ಜನರಿಗೆ ಸಾಮಾನ್ಯವಾಗಿ ಯಾವುದರ ಕೊರತೆ ಇರುತ್ತದೋ ಅದರ ಬೆಲೆ ಮಾತ್ರ ತೀವ್ರವಾಗಿ ತಿಳಿಯುತ್ತದೆ. ಆದ್ದರಿಂದ ನಿಮ್ಮನ್ನು ನೀವು ಒಂದು ಅಪರೂಪದ ರತ್ನದಂತೆ ಗೌರವಿಸಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಗಮನವನ್ನು ಕೇವಲ ಅರ್ಹರಿಗೆ ಮಾತ್ರ ಮೀಸಲಿಡಿ. ನಿಮ್ಮ ಪ್ರೀತಿ, ಸ್ನೇಹ ಮತ್ತು ಸಹಕಾರವು ಸುಲಭವಾಗಿ ಸಿಗುವ ಅಗ್ಗದ ವಸ್ತುವಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಲಿ. 12. ಧರ್ಮದ ಹಾದಿಯಲ್ಲಿ ನಡೆಯಿರಿ. ಕೃಷ್ಣನು ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಭಗವದ್ಗೀತೆಯಲ್ಲಿ ಸಾರಿದ್ದಾನೆ. ಅಂದರೆ ನೀವು ಧರ್ಮವನ್ನು ರಕ್ಷಿಸಿದರೆ ಧರ್ಮವು ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಯಾರಿಗೂ ಅನ್ಯಾಯ ಮಾಡದಿದ್ದರೆ ನಿಮಗೆ ಬಂದ ನೋವು ಕೇವಲ ಒಂದು ತಾತ್ಕಾಲಿಕ ಪರೀಕ್ಷೆಯಾಗಿರುತ್ತದೆ. ಸತ್ಯದ ಹಾದಿಯಲ್ಲಿ ನೀವು ನಡೆಯುತ್ತಿದ್ದರೆ ಸಾಕ್ಷಾತ್ ಭಗವಂತನೇ ನಿಮಗೆ ನ್ಯಾಯ ಒದಗಿಸುತ್ತಾನೆ ಎಂಬ ನಂಬಿಕೆ ಇರಲಿ. ಧರ್ಮವು ಜಯಿಸುವುದು ತಡವಾಗಬಹುದು, ಆದರೆ ಅದು ಖಂಡಿತವಾಗಿಯೂ ಜಯಿಸುತ್ತದೆ ಎಂಬುದು ಇತಿಹಾಸದ ಸತ್ಯವಾಗಿದೆ. ನೀವು ಸರಿಯಾದ ಹಾದಿಯಲ್ಲಿದ್ದಾಗ ಯಾರಿಗೂ ಅಥವಾ ಯಾವುದಕ್ಕೂ ಹೆದರಬೇಕಾದ ಅಗತ್ಯವಿಲ್ಲ. ನಿಮಗೆ ನೋವು ಕೊಟ್ಟವರು ಅಧರ್ಮದ ಅಥವಾ ಸುಳ್ಳಿನ ಹಾದಿಯಲ್ಲಿದ್ದರೆ ಅವರ ನಾಶವು ಕಾಲಕ್ರಮೇಣ ಖಚಿತವಾಗಿರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಸತ್ಯದ ಹಾದಿಯೇ ಅವರಿಗೆ ಅತಿ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸುತ್ತದೆ. ನ್ಯಾಯದ ಪರವಾಗಿರುವವರ ಬೆಲೆಯನ್ನು ಕಾಲವೇ ನಿರ್ಧರಿಸುತ್ತದೆ. ದೈವಿಕ ಶಕ್ತಿಯ ಮೇಲೆ ಮತ್ತು ನಿಮ್ಮ ಕರ್ಮದ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇರಲಿ. ಸತ್ಯಕ್ಕೆ ಸೋಲಿಲ್ಲ ಎಂಬುದು ಕೃಷ್ಣನ ವಾಣಿಯಾಗಿದ್ದು ಅದು ನಿಮ್ಮನ್ನು ಮುನ್ನಡೆಸಲಿ. 13. ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡಿ. ಕೃಷ್ಣನು ಜ್ಞಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾನೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸಲು ಕರೆ ನೀಡಿದ್ದಾನೆ. ನಿಮಗೆ ನೋವು ಕೊಟ್ಟವರ ಬಗ್ಗೆ ನಿರಂತರವಾಗಿ ಯೋಚಿಸುವ ಬದಲು ನಿಮ್ಮ ಜ್ಞಾನ, ಕೌಶಲ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಿ. ನೀವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರೋ ಅಷ್ಟು ನಿಮ್ಮ ಸುತ್ತಲಿನ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಈ ಆರ್ಥಿಕ ಮತ್ತು ಜ್ಞಾನದ ಏಳಿಗೆಯೇ ಅವರಿಗೆ ನೀಡುವ ಅತಿ ದೊಡ್ಡ ತಿರುಗೇಟು ಮತ್ತು ಉತ್ತರವಾಗಿರುತ್ತದೆ. ಸ್ವಯಂ ಅಭಿವೃದ್ಧಿಯೇ ಜಯದ ಹಾದಿ. ಹಣ, ಕೀರ್ತಿ, ಜ್ಞಾನ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ನಿರಂತರವಾಗಿ ಸಂಪಾದಿಸಿ. ನೀವು ಪ್ರಭಾವಶಾಲಿಯಾದಂತೆ ಮತ್ತು ಜ್ಞಾನಿಯಾದಂತೆ ಜನರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಅಂದು ನಿಮ್ಮನ್ನು ನೋಯಿಸಿದವರು ಇಂದು ನಿಮ್ಮನ್ನು ಭೇಟಿಯಾಗಲು ಗಂಟೆಗಟ್ಟಲೆ ಕಾಯುವಂತೆ ನಿಮ್ಮನ್ನು ನೀವು ರೂಪಿಸಿಕೊಳ್ಳಿ. ನಿಮ್ಮಲ್ಲಿರುವ ಅಚಲವಾದ ವಿಶ್ವಾಸವು ನಿಮ್ಮ ಬೆಲೆಯನ್ನು ಸಮಾಜದಲ್ಲಿ 100ರಷ್ಟು ಹೆಚ್ಚಿಸುತ್ತದೆ. ಸ್ವಾವಲಂಬಿಯಾಗುವುದು ಇಂದಿನ ಕಾಲದಲ್ಲಿ ಅತ್ಯಂತ ಅಗತ್ಯವಾದ ಗುಣವಾಗಿದೆ. ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡುವ ಪ್ರತಿ ನಿಮಿಷವೂ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. 14. ಎಲ್ಲವನ್ನೂ ಕೃಷ್ಣಾರ್ಪಣ ಮಾಡಿ. ಅಂತಿಮವಾಗಿ ಕೃಷ್ಣನು ಹೇಳುವಂತೆ ಕರ್ಮ ಮಾಡುವುದು ಮಾತ್ರ ನಿಮ್ಮ ಅಧಿಕಾರ. ಫಲದ ಮೇಲೆ ನಿಮ್ಮ ನಿಯಂತ್ರಣವಿಲ್ಲ. ನಿಮಗೆ ನೋವು ಕೊಟ್ಟವರ ಬಗ್ಗೆ ನ್ಯಾಯ ನೀಡುವ ಪೂರ್ಣ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಬಿಟ್ಟುಬಿಡಿ. ನೀವು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಜೀವನದಲ್ಲಿ ಧೈರ್ಯದಿಂದ ಮುಂದೆ ಸಾಗಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಬದುಕುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ದ್ವೇಷದ ಭಾವನೆಯನ್ನು ಕೊನೆಗೊಳಿಸುತ್ತದೆ. ಸೇಡು ತೀರಿಸಿಕೊಳ್ಳುವ ಹಠಕ್ಕಿಂತ ಸಮರ್ಪಣಾ ಭಾವವು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಕೃಷ್ಣನು ಬೋಧಿಸುತ್ತಾನೆ. ನೀವು ಎಲ್ಲವನ್ನೂ ದೇವರಿಗೆ ಅರ್ಪಿಸಿದಾಗ ನಿಮ್ಮ ಮನಸ್ಸು ಅತೀವವಾಗಿ ಹಗುರವಾಗುತ್ತದೆ. ದೇವರು ಪರಮನ್ಯಾಯವಂತ. ಅವನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರಿಗೂ ಅವರ ಕರ್ಮಕ್ಕೆ ತಕ್ಕ ಫಲ ನೀಡುತ್ತಾನೆ. ತಕ್ಕ ಸಮಯದಲ್ಲಿ ಅವರಿಗೆ ಪಾಠ ಕಲಿಸುತ್ತಾನೆ ಮತ್ತು ನಿಮಗೆ ಸಲ್ಲಬೇಕಾದ ಗೌರವವನ್ನು ಅವನೇ ತಂದುಕೊಡುತ್ತಾನೆ. ದೈವದ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರಿ. ಜೀವನವು ಒಂದು ದೊಡ್ಡ ನಾಟಕ. ಶ್ರೀಕೃಷ್ಣ ಅದರ ಮಹಾನ್ ಸೂತ್ರಧಾರಿ ಎಂಬುದನ್ನು ಮರೆಯಬೇಡಿ. ನಿಮಗೆ ನೋವು ಕೊಟ್ಟವರು ಕೇವಲ ಕೆಲವು ಪಾತ್ರಧಾರಿಗಳು ಮತ್ತು ಅವರು ನಿಮಗೆ ಜೀವನದ ಪಾಠ ಕಲಿಸಲು ಬಂದವರು.
ಶಾಂತಿಯಿಂದ ಮತ್ತು ಘನತೆಯಿಂದ ಜೀವನ ನಡೆಸಿ. ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಯ ವೀಕ್ಷಕರೇ, ಜೀವನವೆಂಬ ಮಹಾಭಾರತದಲ್ಲಿ ಪ್ರತಿಯೊಬ್ಬರಿಗೂ ನೋವು ಕೊಟ್ಟ ಒಬ್ಬ ಶಕುನಿ ಅಥವಾ ಕೌರವ ಇದ್ದೇ ಇರುತ್ತಾರೆ. ಆದರೆ ನೆನಪಿಡಿ, ಕೃಷ್ಣನು ಪಾಂಡವರ ಪರವಾಗಿ ನಿಂತಿದ್ದು ಅವರು ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದಕ್ಕಲ್ಲ, ಬದಲಾಗಿ ಅವರು ಧರ್ಮದ ಹಾದಿಯಲ್ಲಿದ್ದರು ಮತ್ತು ತಾಳ್ಮೆಯನ್ನು ಮೈಗೂಡಿಸಿಕೊಂಡಿದ್ದರು ಎಂಬ ಕಾರಣಕ್ಕೆ. ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ತಿಳಿಸುವುದು ಎಂದರೆ ಅವರನ್ನು ಕೆಣಕುವುದಲ್ಲ, ಬದಲಾಗಿ ನೀವು ಅವರು ತಲುಪಲಾರದಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುವುದು. ಕಾಲಚಕ್ರವು ತಿರುಗಿದಾಗ ಅಂದು ನಿಮ್ಮನ್ನು ಕಲ್ಲೆಸೆದವರು ಇಂದು ನಿಮ್ಮ ನೆರಳನ್ನು ಬಯಸಿ ಬರುವುದು ಪ್ರಕೃತಿಯ ನಿಯಮ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಅನ್ನು ಇನ್ನೊಬ್ಬರ ಕೈಯಲ್ಲಿ ನೀಡದೆ ಸ್ವತಃ ಕೃಷ್ಣನೇ ಸಾರಥಿಯಾಗಿರುವಂತೆ ನಿಮ್ಮ ಆತ್ಮಗೌರವದ ರಥವನ್ನು ಮುನ್ನಡೆಸಿ. ಈ 14 ಸೂತ್ರಗಳು ಕೇವಲ ಓದುವ ಬರಹವಾಗದೆ ನಿಮ್ಮ ಜೀವನದ ಬದಲಾವಣೆಯ ಮಂತ್ರಗಳಾಗಲಿ. ನಮ್ಮ ವಾಹಿನಿಯ ಪ್ರೀತಿಯ ವೀಕ್ಷಕರೇ, ಈ ದಿವ್ಯವಾದ ಮತ್ತು ಸ್ಫೂರ್ತಿದಾಯಕವಾದ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಅದ್ಭುತವಾದ ಮತ್ತು ಜೀವನವನ್ನು ಬೆಳಗುವ ವಿಚಾರಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅರ್ಥಪೂರ್ಣವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಸದಾ ನಗುತ್ತಿರಿ, ಸಕಾರಾತ್ಮಕವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀಕೃಷ್ಣ.